ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಕುಷ್ಕ. ವೆಲ್ಕಮ್ ಟು ಮೈ ಚಾನಲ್. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಇವೆಲ್ಲ ಒಗ್ಗರಣೆ ಮಸಾಲೆ ಐಟಮ್ಸು. ಉಪ್ಪು ಬೇಕು, ಧನಿಯಾ ಪುಡಿ ಎಷ್ಟು ಚಮಚ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಚಿಕನ್ ಮಸಾಲ, ಗರಂ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವೆಲ್ಲ ಪ್ರತಿಯೊಂದು ಅಳತೆನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ ಪ್ಲೀಸ್. ಅರಿಶಿನ ಪುಡಿ, ಖಾರದ ಪುಡಿ, ಇದು ಎಲ್ಲೋ ಕೇಸರಿ ಕಲರ್, ಲೆಮನ್ ಎಲ್ಲೋ ಅಂದರೆ ಕೇಸರಿ ಕಲರ್ ಬರುತ್ತಲ್ಲ ಅದ್ರದ್ದು. 2 ಗ್ಲಾಸ್ ಅಕ್ಕಿ, ನಾನು 4 ಮಾಡಿದ್ರಿಂದ ಸಾಕು. ಉಪ್ಪು ಮತ್ತು ಎಣ್ಣೆ ಒಗ್ಗರಣೆಗೆ. ವಿಧಾನ ನೋಡೋಣ ಬರ್ರಿ ಫ್ರೆಂಡ್ಸ್. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಫ್ರೀಡಮ್ ಸನ್ಫ್ಲವರ್ ಹಾಕ್ತಾಯಿದ್ದೀನಿ 2 ಚಮಚ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ ಫ್ರೆಂಡ್ಸ್. ಎಣ್ಣೆ ಹಾಕಿದ್ದೀನಿ. ಇವಾಗ ಮಸಾಲೆ ಐಟಮ್ಸ್ ಹಾಕ್ತಾಯಿದ್ದೀನಿ. ಇವಾಗ ಹಸಿಮೆಣ್ಸಿಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ನಾನು ಖಾರದ ಪುಡಿ ಹಾಕ್ತಾಯಿಲ್ಲ. ಅವಾಗ ಖಾರದ ಪುಡಿ ನಿಮಗೆ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ. ಅಲ್ಲಿ ನಾನು ನಿಮಗೆ ತೋರಿಸ್ಬೇಕು, ನಾನು ಖಾರದ ಪುಡಿ ಹಾಕ್ತಾಯಿಲ್ಲ ಇದಕ್ಕೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ. ಈರುಳ್ಳಿ ಹಾಕೋತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಿತ್ತು, ಆದರೆ ಎಣ್ಣೆ ಸಿಗುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಏನು ತಪ್ಪಿದೆ ಕ್ಷಮೆ ಇರಲಿ. ಆ ಥರ ಏನಾದರೆ ಹೇಳಿ. 2 ಈರುಳ್ಳಿ ತಗೊಳ್ರಿ. ನೀವು ಖಾರ ಪುಡಿ ಹಾಕಿ 4 ಮೆಣಸಿನ್ಕಾಯಿ ತಗೊಂಡ್ರೆ ಸರೋಗುತ್ತೆ. ನಾನು ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ, ನಿಮಗೆ ತೋರಿಸಿದ್ದೀನಿ ಅಷ್ಟೇ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, 1 ಚಮಚ ಹಾಕಿ ಸಾಕು. ಈ ಥರ ಈರುಳ್ಳಿ ಉದ್ದ ಹಚ್ಕೊಳ್ರಿ, ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. 2 ಟೊಮೊಟೊ ಹಾಕಿ ನೋಡಿರಿ. ಚೆನ್ನಾಗಿದೆಲ್ಲ ಎಣ್ಣೆ ಬಿಡಬೇಕು, ಆ ಥರ ಹುರ್ಕೋಬೇಕು. ಇದನ್ನೆಲ್ಲ ನೋಡಿ. ರುಚಿ ತಕ್ಕಷ್ಟು ಉಪ್ಪು ಹಾಕೋದು. ನಿಮಗೆ ಸಾಕು. ನೀವು ಇನ್ನೂ ಬೇಕು ಅಂದರೆ ನೋಡಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಎಲ್ಲ ಚೆನ್ನಾಗಿ ಎಣ್ಣೆ ಬಿಡಬೇಕು. ಮೆಣಸಿನ್ಕಾಯಿ ನೋಡಿರಿ ಈ ಥರ ಬೇಯಬೇಕು. ಬಿಸಿಲು ಬಂದರೆ ಇನ್ನೂ ಬೇಯ್ತೈತೆ ಅದು. ಅದಕ್ಕೋಸ್ಕರ ನಾನು ಹಂಗೆ ಹಾಕ್ತೀನಿ ನೋಡಿ. ಅರಿಶಿನ ಪುಡಿ ಹಾಕ್ತೀನಿ ಸ್ವಲ್ಪ. 1 ಚಮಚ ಧನಿಯಾ ಪುಡಿ. ಚಿಕನ್ ಮಸಾಲ ಸ್ವಲ್ಪ ನೋಡಿ ಹಾಕೋದು, ಖಾರ ಇರುತ್ತೆ. ಇದು ಗರಂ ಮಸಾಲ ಸ್ವಲ್ಪ. ಅದು ಕೇಸರಿ ಕಲರ್ ಅವಾಗ ತೋರಿಸಿದ್ನಲ್ಲ ಅದು. ಇದು ಕೊತ್ತಂಬರಿ ಸೊಪ್ಪು ಅವಾಗ ಹೇಳೋದು ಮರ್ತುಬಿಟ್ಟೋದು. ಇವಾಗ ಅಜ್ಜ ಹಾಕ್ಕೊಳ್ರಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಎಣ್ಣೆ ಫುಲ್ ಚೆನ್ನಾಗಿ ಬಿಡಬೇಕು. ಎಣ್ಣೆ ಬಿಟ್ಟಷ್ಟು ಚೆನ್ನಾಗಿರ್ತೈತೆ ಇದು. ಸೂಪರಾಗೈತೆ, ಟೇಸ್ಟ್ ಇರ್ತೈತಿ. ಮೊಸರು ಬಜ್ಜಿ ಇದ್ರಂತೂ ಇನ್ನೂ ಸೂಪರ್. ನಾವು ಏನು ತಗೊಂಡಿದ್ವಲ್ಲ ಅವಕ್ಕೆ ಆಗಬೇಕು. ಹಾಕಿದ್ಮೇಲೆ ತೋರಿಸ್ತೀನಿ. ಅಕ್ಕಿ ನಾನು ತೊಳೆದು ನೆನೆಸಿಟ್ಟಿದ್ದೆ ನೋಡಿರಿ. 4 ಗ್ಲಾಸ್ ನೀರು ಹಾಕ್ತೀನಿ 2 ಗ್ಲಾಸ್ ಅಕ್ಕಿಗೆ. ಇದು ಸರದ ಕರೆಕ್ಟ್ ಮೆಜರ್ಮೆಂಟಿಗೆ. ಇದನ್ನ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು. ಮಸಾಲೆ ಎಲ್ಲ ಮೇಲೆ ಕೆಳಗಾಗಬೇಕಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ. ಈ ಥರ ಕಾಣಿಸ್ಬೇಕು ಮೇಲೆಲ್ಲ. ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ. ಆಯ್ತು ನೋಡಿರಿ, ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬರಲಿ, ಆಮೇಲೆ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಸಿಲ್ ಫ್ರೆಂಡ್ಸ್ ನೋಡಿ. ಈ ಥರ ಬಂದಿದೆ. ಈಗ ಮಿಕ್ಸ್ ಮಾಡ್ತೀನಿ.